ಓಕೆ ನೆಕ್ಸ್ಟ್ ಕ್ವಶನ್ ಅಗೇನ್ ನೀನೇ ಹೇಳಪ್ಪ. ಅಗೇನ್ ಇಂದು ಹುಲಿ ಯತ್ನಾಳ್ದು ನೋಡಿದ್ವಿ, ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರಿಬೇಕಾ ವಿಜಯೇಂದ್ರ, ಅದು ಕೂಡ ಆನ್ಸರ್ ಬಂತು ನಮಗೆ. ಈಗ ಇನ್ನೊಂದು ಇನ್ನೂ ಒಂದು ನೆಕ್ಸ್ಟ್ ಸ್ಟೆಪ್ ಮುಂದೆ. ಬಿಜೆಪಿಯ ಹಲವು ನಾಯಕರುಗಳು ಒಂಥರ ಮಾತಾಡ್ತಾ ಇರ್ತಾರಪ್ಪ, ಈ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ, ನೋಡ್ತಾ ಇರಿ, ಸಂಕ್ರಾಂತಿಗೆ ಬಿದ್ದೋಗುತ್ತೆ, ಯುಗಾದಿಗೆ ಬಿದ್ದೋಗುತ್ತೆ, ಈಗ ಅಕ್ಟೋಬರ್ ಕ್ರಾಂತಿ, ಹೊಸ ವರ್ಷಕ್ಕೆ ಬಿದ್ದೋಗುತ್ತೆ, ದಸರಾಗೆ ಬಿದ್ದೋಗುತ್ತೆ, ಮಳೆ ಬಂದ್ರೆ ಬಿದ್ದೋಗುತ್ತೆ, ಚಳಿ ಬಂದ್ರೆ ಬಿದ್ದೋಗುತ್ತೆ. ಯಡಿಯೂರಪ್ಪನವರು ಕಾರ್ ಮೇಲೆ ಕಾಗೆ ಕುತ್ಕತು, ಡಿ ಕೆ ಶಿವಕುಮಾರ್ ಅವರು ಅದ್ಯಾವುದೋ ಕಾರ್ಯಕ್ರಮದಲ್ಲಿ ಹೋಗಿ ಭಾಗವಹಿಸಿದ್ರು. ಈ ಥರದ್ದೆಲ್ಲ ಕೊಟ್ಟು 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 ಎಲ್ಲರಿಗೂ ಒಂದು ಆಸೆಯ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ಬಿಡ್ತಾರೆ, ಕರ್ನಾಟಕದ ಏಕನಾಥ್ ಶಿಂದೆ ಆಗ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅಂತೆಲ್ಲ ಚರ್ಚೆ ಆಯ್ತು. ಏಕನಾಥ್ ಶಿಂದೆ ಅಂದ್ರೆ ಪಕ್ಷ ನೋ ಚಾನ್ಸ್. ಡಿ ಕೆ ಶಿವಕುಮಾರ್ ಅವರ ಬದ್ಧತೆಯನ್ನ ಯಾರು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ. ನೋಡಿ, ಅಮಿತ್ ಶಾ ಅವರ ವಿರುದ್ಧ ತೊಡೆ ತಟ್ಟಿದಾಗ, ಅವರನ್ನ ಜೈಲಿಗೆ ಹಾಕಿದಾಗ ಆಗ್ಲೇ ಹೋಗದೆ ಇರೋ ಮನುಷ್ಯ ಈಗ ಹೋಗ್ತಾರಾ? ಅವ್ರು ಹೇಳಿದ್ರಲ್ಲ, ನನಗೆ ಆಫರ್ ಮೇಲೆ ಆಫರ್ ಬಂತು, ಬಟ್ ನನ್ನ ಪಕ್ಷ ತಾಯಿ ಇದ್ದ ಹಾಗೆ, ನಾನು ಯಾವುದೇ ಕಾರಣಕ್ಕೂ ನನ್ನ ತಾಯಿಗೆ ಮೋಸ ಮಾಡಿಲ್ಲ ಅಂತ ಹೇಳಿದ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನ ವೇಟ್ ಮಾಡ್ಬೇಕಾ? ಸೊ ಇವಾಗಿರೋ ಪ್ರಶ್ನೆ ಡಿ ಕೆ ಶಿವಕುಮಾರ್ದಲ್ಲ, ಈಗಿರೋ ಪ್ರಶ್ನೆ ಯಾರ್ದು ಗೊತ್ತಾ? ವಿಜಯೇಂದ್ರ ಅವ್ರದ್ದು. ಈಗಿರೋ ಪ್ರಶ್ನೆ ಯಾರ್ದು ಗೊತ್ತಾ? ಆರ್ ಅಶೋಕ್ ಅವ್ರದ್ದು. ಈಗಿರೋ ಪ್ರಶ್ನೆ ಯಾರ್ದು ಗೊತ್ತಾ? ಸಂಡೂರು ಎಲೆಕ್ಷನ್ ನಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದಂತಹ ಗಣಿದಣಿ ಜನಾರ್ದನ್ ರೆಡ್ಡಿ ಅವ್ರದ್ದು. ಅದೇ ನಮ್ಮ ನೆಕ್ಸ್ಟ್ ಪ್ರಶ್ನೆ. ಎಸ್, ಮೋಡ್ ಆಫ್ ಕರ್ನಾಟಕ. ನೆಕ್ಸ್ಟ್ ಕ್ವಶನ್, ಬಿಜೆಪಿಯಿಂದ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗಬೇಕು ಅಂತ ಬಯಸ್ತೀರಾ? BY ವಿಜಯೇಂದ್ರ, ಆರ್ ಅಶೋಕ್, ಜನಾರ್ದನ್ ರೆಡ್ಡಿ, ಶೋಭಾ ಕರಂದ್ಲಾಜೆ, ಬಸನಗೌಡ ಪಾಟೀಲ್, ಯತ್ನಾಳ್ ಇಲ್ಲ, ಆದ್ರೂ ಒಂದು ಕ್ವಶನ್ ಇರ್ಲಿ. ಬಿಜೆಪಿ ಉಚ್ಚಾಟನೆ ಮಾಡೋದು ಮತ್ತೆ ವಾಪಸ್ ಕರ್ಕೊಳ್ಳೋದು ದೊಡ್ಡ ವಿಚಾರನಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ. ಸೊ ಯಾರಾಗಬೇಕು? ಹೇಳಿದ್ದಾರೆ 2028 ನಾನು ಸಿಎಂ ಆಗ್ತೀನಿ ಅಂತ. ಅವರು ಮೊದಲಿಂದಾನು ಹೇಳ್ತಾ ಇದ್ದಾರೆ, ಯಡಿಯೂರಪ್ಪ ಇದ್ದಾಗ ಉಚ್ಚಾಟನೆ ಆದ್ಮೇಲೆ ಹೇಳಿರ್ತಕ್ಕಂಥ ಹೇಳಿಕೆ ಈಗ. ಹೌದಾ? ಲೇಟೆಸ್ಟ್ 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಕಾನ್ಫಿಡೆನ್ಸ್ ಮೆಚ್ಚಬೇಕ್ರಿ ಯತ್ನಾಳ್ ಅವರು. ಎಸ್, ಹೌದು. ತರ ಅವರು ಮರಳಿ ಯತ್ನವ ಮಾಡು ಕ್ಯಾಟಗಿರಿ ಅವರು ಯಾಕೆ ಆಗಬಾರ್ದು? ಅವ್ರ ಹತ್ರ ಸಾಮರ್ಥ್ಯ ಇದ್ದಾರೆ. ಸಿಎಂ ಆಗೋದು ಯಾರಪ್ಪನ ಮನೆ ಆಸ್ತಿ ಏನು ಅಲ್ವಲ್ಲ, ಅದು ಜನರ ಅಭಿಪ್ರಾಯ. ಈಗ ರೇಸಲ್ಲಿ ಕಾಮನ್ ಆಗಿ ವಿಜಯೇಂದ್ರ, ಆರ್ ಅಶೋಕ್ ಹೆಸರು ಸಾಕಷ್ಟು ಕೇಳಿ ಬರ್ತಾನೆ ಇದೆ. ಅಧ್ಯಕ್ಷರು, ವಿಪಕ್ಷ ನಾಯಕರು. ಹೌದು, ಜನಾರ್ದನ್ ರೆಡ್ಡಿ ಬಿಜೆಪಿ ಬಿಟ್ಟು ಹೋಗ್ಬಿಟ್ಟಿದ್ರು, ಅವರದೇ ಒಂದು ಪಕ್ಷ ಕಟ್ಟಿದ್ರು, ಮತ್ತೆ ಬಿಜೆಪಿ ಬಂದಿದ್ದಾರೆ, ಅವ್ರ ಹೆಸರು ಕೂಡ ಬಂದಿದೆಯಲ್ಲ. ಈ ಭಿನ್ನಮತ, ಈ ರೆಬಲ್ ಅನ್ನೋವಂತಹ ಆಕ್ಟಿವಿಟೀಸು ಬಿಜೆಪಿಯಲ್ಲಿ ಯಾರಿದ್ದಾಗ ಜಾಸ್ತಿ ಇತ್ತಪ್ಪ? 2008. ಯಾರಿದ್ದಾಗ? ಗೋವಾ, ಹೈದರಾಬಾದು, ಆಬಾದು, ಈ ಬಾದು, ಹೆಲಿಕಾಪ್ಟರ್ ಪಾಲಿಟಿಕ್ಸ್ ಆಗ ಯಾವಾಗಿತ್ತದು? ಜನಾರ್ದನ್ ರೆಡ್ಡಿ ಕಾಲದಲ್ಲಿ. ಯಾಕೆ ಗಣಿದಣಿ ಅನ್ನೋ ಕಾರಣಕ್ಕಾಗ ಅಲ್ಲ, ತಾನು ಶಾಡೋ ಸಿಎಂ, ಹಿಂದೆ ಮುಖ್ಯಮಂತ್ರಿ ಕೂತಿರ್ಬೋದು, ಆದ್ರೆ ಆ ಗಾಡಿಯನ್ನ ಚಲಾಯಿಸ್ತಿರೋನು ನಾನು ಅಂತ ಧಿಮ್ ಅಂತ ಮೆರೆದವರು ಜನಾರ್ದನ್ ರೆಡ್ಡಿ. 2006 ಬಳ್ಳಾರಿಯಲ್ಲಿ ಸಂಡೂರು ಎಲೆಕ್ಷನ್ ನಡೆಯುವಾಗ ಏನಿತ್ತು ಅವ್ರಿಗೆ ಬಂದು ಸಂಡೂರು ಎಲೆಕ್ಷನ್ ನಡೆಸುವಂತದ್ದು? ಏನಿತ್ತು? ಯಾಕೆ ಬೇಕಾಗಿತ್ತು? ನಾನಿನ್ನೂ ಇದ್ದೀನಿ, ಅವ್ರ ಜಿಲ್ಲೆ ಅಲ್ವೇ, ನಾನಿನ್ನೂ ಇದ್ದೀನಿ, ನಾನಿನ್ನೂ ರೇಸ್ ಅಲ್ಲಿ ಇದ್ದೀನಿ ಅಂತ ಹೇಳಕ್ಕೆ ಕೊಟ್ರೆ ಜನಾರ್ದನ್ ರೆಡ್ಡಿ ಬೇಡ ಅಂತಾರ? ಅಂದ್ರೆ ಇವತ್ತು ಸಂಡೂರು ಬೈಲೆಕ್ಷನ್ ಮುಖಾಂತರ ಮೆಸೇಜ್ ಕೊಟ್ರು ಅಂತನ, ನಾನು ಇನ್ನೂ ಇದ್ದೀನಿ ರೇಸ್ ಅಲ್ಲಿ ಅಂತ. ಎಕ್ಸಾಕ್ಟ್ಲಿ. ಇವನ್ ಶೋಭಾ ಕರಂದ್ಲಾಜೆ ಮೇಡಮ್, ಒಬ್ಬ ಲೇಡಿ ಲೀಡರ್, ಶಿ ಇಸ್ ಅ ಸೆಂಟ್ರಲ್ ಮಿನಿಸ್ಟರ್. ಯಾಕಾಗಬಾರ್ದು ಶೋಭಾ ಕರಂದ್ಲಾಜೆ ಅವರು? ಯಾಕಾಗಬಾರ್ದು? ಆಗ್ಬಹುದು ಅಂತ ಪ್ರಶ್ನೆ ಕೇಳಲಾಗಿ ಜನ ಏನು ಉತ್ತರ ಕೊಟ್ರು ಬನ್ನಿ ನೋಡೋಣ. ಹಾಗೇನ ಬಿಜೆಪಿ ಮುಖ್ಯಮಂತ್ರಿ ಅಭ್ಯರ್ಥಿ ವಿಜಯೇಂದ್ರ ಆಗ್ಬೇಕು ಅಂತ 47% ಜನ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು 72% ರಾಜ್ಯಾಧ್ಯಕ್ಷರಾಗಿ ಆಗ್ಬೇಕು ಅಂತಿತ್ತು, 47% ಸಿಎಂ ಆಗ್ಬೇಕು ಅಂತ ಈಗ ಬಂದಿದೆ.
ಉಳಿದಂತ ನಾವು 4 ಎರಡೇ ಜನ ಆಪ್ಷನ್ ಕೊಟ್ಟಿದ್ರೆ ಮೋಸ್ಟ್ಲಿ ಇನ್ನೂ ನಂಬರ್ಸ್ ಬರ್ತಿತ್ತೇನೋ. ಯಾರ್ದು ಆಪ್ಷನ್ಸ್ ಎರಡೇ ಎರಡೇ ಇಟ್ಟಿದ್ರೆ ಹಾ ಈಗ ನಾವು ಸುಮಾರು 5 ಇಟ್ಟಿದ್ದೀವಿ. 5 ಕೊಟ್ಟಿದ್ದೀವಿ ಪರವಾಗಿಲ್ಲಪ್ಪ. 7% ಜನ ಯತ್ನಾಳ್ ಅವ್ರು ಆಗ್ಬೇಕು ಅಂತ ಬಯಸ್ತಾ ಇದ್ದಾರೆ ಅಲ್ವಾ. ಹಾ 7% ಜನ, 17% ಜನ ಶೋಭಾ ಕರಂದ್ಲಾಜೆ, 11% ಜನ ಜನಾರ್ದನ ರೆಡ್ಡಿ, 18% ಜನ ಆರ್ ಅಶೋಕ್ ವಿಪಕ್ಷ ನಾಯಕರು, 47% ಜನ ವಿಜಯೇಂದ್ರ ಅವರು ಬಿಜೆಪಿಯಿಂದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಇದು ಜನ ಬಯಸ್ತಾ ಇದ್ದಾರೆ. ಆದ್ರೆ ಬಿಜೆಪಿಯಲ್ಲಿರೋರನ್ನ ಕೇಳ್ಬಿಟ್ರೆ 47% ಅಲ್ಲ. ಹೇಳನ್ನು ನಾನೇನು ಹೇಳಲ್ಲಪ್ಪ, ಬಟ್ ಅದನ್ನೇ ದೊಡ್ಡ ಸುದ್ದಿ ಅಲ್ಲ ಮಾಡ್ಬಿಡ್ತಾರೆ. ಇದು ಜಾಸ್ತಿನೇ ಆಗ್ಬೋದು, ಯಾಕಂದ್ರೆ 66 ಜನ MLA ಅವ್ರು ಹೋಗ್ತಾ ಇರೋ ಸ್ಪೀಡ್ಗೆ ಬ್ರೇಕ್ ಆಗ್ತಾ ಇರೋದು ನೋಡಿದ್ರೆ ಅವ್ರ ಪಕ್ಷದಲ್ಲಿ ನನಗೇನೋ ಹಂಗ ಅನ್ಸಲ್ಲ ಸತೀಶ. ಯಾಕೆಂದ್ರೆ ಅವ್ರ ಸ್ಪೀಡು ಜಾಸ್ತಿ ಇದೆ, ಬಟ್ ಸ್ಪೀಡ್ ಬ್ರೇಕರ್ಸ್ ಅವ್ರ ಪಕ್ಷದಲ್ಲಿ ಬಹಳ ಇದ್ದಾರೆ. ಹೌದು ಡೆಫಿನೆಟ್ಲಿ. ಹಾಗಾಗಿ ಜನ ಹೇಳ್ಬೋದು 47% ಜನ ವಿಜಯೇಂದ್ರ ಅವ್ರನ್ನ ಮುಂದಿನ ಮುಖ್ಯಮಂತ್ರಿಯಾಗಿ ನೋಡಕ್ ಬಯಸ್ತೀವಿ. ಬಿಜೆಪಿ ಪಾರ್ಟಿಯಿಂದ ನಾವ್ ಹೇಳ್ತಾ ಇರೋದು, ಓವರ್ ಆಲ್ ಅಲ್ಲ, ಬಿಜೆಪಿ ಪಾರ್ಟಿಯಿಂದ. ಬಟ್ ಅವ್ರದೇ ಪಕ್ಷದ ಜನರನ್ನ ಕೇಳ್ಬಿಟ್ರೆ ಐ ಡೌಟ್ 47% ಜನ ಹೇಳ್ತಾರೆ ಅಂತ. ಈಗ ಲಾಸ್ಟ್ ಟೈಮ್ ಯಡಿಯೂರಪ್ಪ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಬೊಮ್ಮಾಯಿ CM ಆದರು. ಸೊ ಬೊಮ್ಮಾಯಿ ಅವರ ಒಂದು ಲೀಡರ್ಶಿಪ್ನಲ್ಲಿ ಎಲೆಕ್ಷನ್ಗೆ ಹೋದ್ರು 2023ರಲ್ಲಿ. ಬಟ್ 66 ಸ್ಥಾನಕ್ಕೆ ಕುಸಿತು ಬಿಜೆಪಿ. ಹೇಳ್ಬೇಡಿ, ಅದು ಸಾಮೂಹಿಕ ನಾಯಕತ್ವದಲ್ಲಿ ಹೋಗಿದ್ದು. ಸ್ವತಃ ಅಮಿತ್ ಶಾ ಅವರು ಅನೌನ್ಸ್ ಮಾಡಿದ್ರು ನೆಕ್ಸ್ಟ್ CM ಅಭ್ಯರ್ಥಿ ಬೊಮ್ಮಾಯಿ ಅಂತ. ಗೆದ್ದರೆ ಒಬ್ಬ ವ್ಯಕ್ತಿ, ಸೋತರೆ ಹಲವು ವ್ಯಕ್ತಿಗಳು. ಹಾಗಾಗಿ BY ವಿಜಯೇಂದ್ರ ಅವರ ಬಗ್ಗೆ ಒಲವು ರಾಜ್ಯದ ಜನರಲ್ಲಿ ಇದೆ. ರಾಜ್ಯಾಧ್ಯಕ್ಷರಾಗಿಯೂ ಅವರನ್ನೇ ನೋಡಕ್ ಬಯಸ್ತಾ ಇದ್ದಾರೆ. ಹಾಗೆಯೇ ಮುಖ್ಯಮಂತ್ರಿ ಸ್ಥಾನ ಬಿಜೆಪಿಯಿಂದ ಅವರನ್ನೇ ನೋಡಕ್ ಬಯಸ್ತಾ ಇದ್ದಾರೆ. ಸೊ ಅವ್ರವ್ರ ಪಾರ್ಟಿ ನಾವೇನು ಹೇಳೋಣ. ಸೊ ಇಷ್ಟೆಲ್ಲ ಆದರೂ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗಬೇಕು ಅಂತ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಹೇಳ್ತಿರ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳಾಗಬೇಕು, ಅದು ಪಕ್ಷದಲ್ಲಿ. ಮತ್ತೆ ವಿಜಯೇಂದ್ರ ಅವರು ತಮ್ಮನ್ನು ತಾವು ಸಾಬೀತು ಮಾಡ್ಕೋಬಹುದು, ಯಾರಿಗೆ ಗೊತ್ತು. ಹೌದು. ಬಟ್ ವಿಜಯೇಂದ್ರ ಅವ್ರ ಕ್ಯಾಂಡಿಡೇಟಾ, ದಟ್ ಈಸ್ ಇಂಪಾರ್ಟೆಂಟ್. ಎಸ್. ಬಟ್ ಮರುಕಳಿಸಿದ ಉದಾಹರಣೆ ಇಲ್ವಾ? ಇದೆ. ಬಿಜೆಪಿಯಲ್ಲಿ, ಕಾಂಗ್ರೆಸ್ನಲ್ಲಿ ಇದೆ. ಇದೆ. ಸೊ ವಿಜಯೇಂದ್ರ ಅವರಿಗೆ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಜನ 47% ಓಕೆ ಎಂದಿದ್ದಾರೆ.